ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಾಗಿನ ಸಂದರ್ಭದಲ್ಲಿ ನಡೆದಂತಹ ಶಿಕ್ಷಕರ ನೇಮಕಾತಿ ಅಕ್ರಮ ಆರೋಪ ಪ್ರಕರಣವನ್ನ ಈಗ ಸರ್ಕಾರ ಸಿಐಡಿ ತನಿಖೆಗೆ ವಹಿಸಿದೆ. 2013-14ನೇ ಸಾಲಿನ ಈ ಒಂದು ಪ್ರಕರಣವನ್ನ ಸಿಐಡಿ ತನಿಖೆಗೆ ವಹಿಸಿದೆ. ಈಗ ರಾಜ್ಯ ಸರ್ಕಾರ ಕಾಂಗ್ರೆಸ್ ಕಾಲದ ಅಕ್ರಮಗಳ ಆರೋಪದ ಮೇಲೆ ಈಗ ಬೆನ್ನು ಬಿದ್ದಿದೆ ಬಿಜೆಪಿ ಸರ್ಕಾರ. ಕಾಂಗ್ರೆಸ್ 40% ಹೋರಾಟಕ್ಕೆ ಬಿಜೆಪಿ ತಿರುಗೇಟಿಗೆ ಪ್ಲಾನ್ ಅನ್ನ ಮಾಡಿಕೊಂಡಿತ್ತು. ಮೊನ್ನೆ ಕೂಡ ನಡೆದಂತಹ ಸಭೆಯಲ್ಲಿ ಕಾಂಗ್ರೆಸ್ನ ಅಕ್ರಮಗಳೇನೇನು, ಹಗರಣಗಳು ಏನೇನು, ಅದರ ಬಗ್ಗೆ ಮಾತನಾಡೋಣ ಅನ್ನುವಂತಹ ಚರ್ಚೆ ನಡೆದಿತ್ತು. ಅದೇ ರೀತಿಯಾಗಿ ಈಗ ಸರ್ಕಾರ ಆಗ ಏನೇನಾಗಿತ್ತು ಅವೆಲ್ಲವನ್ನ ಹುಡುಕುವಂತಹ ಪ್ರಯತ್ನ ಮಾಡ್ತಾ ಇದೆ. ಜೊತೆಗೆ ಆ ಒಂದು ಪ್ರಕರಣವನ್ನ ಈಗ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನ ನಡೆಸಲಾಗ್ತಾ ಇದೆ. ಇವರನ್ನು ನೋಡಿ, ಉತ್ತಮ ಕ್ವಾಲಿಟಿಯ ಗಾಣದ ಎಣ್ಣೆಯನ್ನ ಜನರಿಗೆ ಮಾರಾಟ ಮಾಡ್ತಾರೆ. ತಿಂಗಳಿಗೆ ಸುಮಾರು 5 ಲಕ್ಷ ಸಂಪಾದನೆ. ನೀವು ಮಾಡಬೇಕಾ? ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವ ಚಿದಾನಂದ ಪಟೇಲ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ಈಗ ಒಂದ್ ಕಡೆ ಮೊನ್ನೆಯ ಮೀಟಿಂಗ್ ನಲ್ಲಿ ಬಿಜೆಪಿಯ ಮೊದಲ ಅಜೆಂಡಾ ಇದ್ದಿದೆ, ಅದೇ ಚರ್ಚೆ ಆಗಿದ್ದೆ. ಆ ಒಂದು ಕಾಲದಲ್ಲಿ ಹಳೆಯ ಸರ್ಕಾರಗಳಿದ್ದಾಗ ಏನೇನಾಗಿತ್ತು ಆ ಪ್ರಕರಣ ಎತ್ತಿಕೊಳ್ಳೋಣ ಅಂತ ಹೇಳಿ, ಅದುವೇ ಈಗ ಈ ಒಂದು ಪ್ರಕರಣ ಸಿಐಡಿ ವಹಿಸೋದಕ್ಕೆ ಕಾರಣ ಆಗಿರೋದಾ, ಹೇಗೆ? ಖಂಡಿತವಾಗಿಯೂ ನವಿತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಬಿಜೆಪಿ ಸರ್ಕಾರದ ಮೇಲೆ ಬಂದಿರತಕ್ಕಂತ 40% ಕಮಿಷನ್ ಆರೋಪ ಅದು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಮತ್ತು ಸದ್ದು ಮಾಡ್ತಿರುವಂತದ್ದು. ಅದೇ ರೀತಿ PSI ಅಕ್ರಮ ನೇಮಕಾತಿ ಸೇರಿದಂತೆ ಅನೇಕ ಅಕ್ರಮಗಳಿಗೆ ಸಂಬಂಧಪಟ್ಟಾಗ ಕಾಂಗ್ರೆಸ್ ಅವಿರತವಾಗಿ ಹೋರಾಟ ಮಾಡ್ತಿರುವಂತದ್ದು ಬಿಜೆಪಿಗೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಮುಜುಗರ ಉಂಟು ಮಾಡ್ತಿರುವಂತದ್ದು. ಹಾಗಾಗಿ ಈ ಒಂದು ಅಕ್ರಮಗಳ ಆರೋಪದ ಬೆನ್ನಲ್ಲೇ ಕಾಂಗ್ರೆಸ್ಗೆ ತಿರುಗೇಟು ಕೊಡಲು ತೀರ್ಮಾನ ಮಾಡಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಮತ್ತು ಭಾರತೀಯ ಜನತಾ ಪಕ್ಷದ ನೇತೃತ್ವದ ಬಿಜೆಪಿ ಸರ್ಕಾರ ಇದೀಗ ಕಾಂಗ್ರೆಸ್ ಆಡಳಿತ ಅವಧಿಯ ಅಕ್ರಮಗಳನ್ನು ಬಯಲಿಗೆಳಲು ತೀರ್ಮಾನ ಮಾಡಿರುವಂತದ್ದು. ಅದೇ ರೀತಿ ಈಗಾಗಲೇ 2013 ಮತ್ತು 14ನೇ ಸಾಲಿನಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಶಿಕ್ಷಣ ಇಲಾಖೆ ಅಡಿಯಲ್ಲಿ ಪ್ರೌಢಶಾಲಾ ಸಹ ಶಿಕ್ಷಕರ ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ ಅಂತ ಹೇಳಿ ಒಂದಷ್ಟು ಅನುಮಾನ ಮತ್ತು ಆರೋಪಗಳು ಕೇಳಿ ಬಂದಿದ್ದು. ಹಾಗಾಗಿ ಇದು ಪ್ರಾಥಮಿಕ ವಿಚಾರಣೆಯಲ್ಲಿ ಕೂಡ ಮೇಲ್ನೋಟಕ್ಕೆ ದೃಢಪಟ್ಟಿದೆ ಎಂಬ ಕಾರಣಕ್ಕಾಗಿ ಏನು ಪ್ರಾಥಮಿಕ ಮತ್ತು ಶಿಕ್ಷಣ ಇಲಾಖೆ ಇದನ್ನ ಸಿಐಡಿಗೆ ವಹಿಸಬೇಕಂತೇಳಿ ಸರ್ಕಾರಕ್ಕೆ ಮನವಿಯನ್ನು ಕೂಡ ಮಾಡಿಕೊಂಡಿತ್ತು. ಈ ಮನವಿಯ ಮೇರೆಗೆ ವಿಧಾನಸೌಧದ ಪೊಲೀಸ್ ಠಾಣೆಯ ಅಪರಾಧ ಸಂಖ್ಯೆ 55/2022 ಜೊತೆಗೆ IPC ಕಲಂ 420, 465, 468 ಮತ್ತು 471ರ ಪ್ರಕರಣವನ್ನ ತನಿಖೆಗೆ ವಹಿಸಿ, ಅಂದ್ರೆ ಸಿಐಡಿಗೆ ವಹಿಸಿ ಇದೀಗ ಸರ್ಕಾರ ಆದೇಶವನ್ನು ಮಾಡಿರುವಂತದ್ದು. ಬಿಸಿ ನಾಗೇಶ್ ಹೇಳಿದ್ದು ಕೂಡ ಇದೆ ಅಲ್ವಾ ಚಿದಾನಂದ ಪಟೇಲ್? ಹಾಗಾದ್ರೆ ಎಸ್, ಈಗಾಗಲೇ ಸಿದ್ದರಾಮಯ್ಯನವರು ನಮ್ಮ ಮೇಲೆ ಆರೋಪವನ್ನು ಮಾಡ್ತಾರೆ ಅಂತೇಳಿ. ಯಾಕಂತ ಹೇಳಿದ್ರೆ ಖಾಸಗಿ ಸಾಲ ಏನು ಆಡಳಿತ ಮಂಡಳಿಯವರು ಎಲ್ಲೊಂದ್ ಕಡೆ BC ನಾಗೇಶ್ ಮತ್ತು ಇಲಾಖೆ ಅಧಿಕಾರಿಗಳ ಮೇಲೆ ಏನು ಭ್ರಷ್ಟಾಚಾರದ ಆರೋಪವನ್ನು ಹೊರಿಸಿದ್ದು. ಆರೋಪದ ಬೆನ್ನಲ್ಲೇ ಇದೀಗ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಡೆದಂತ ಅವಧಿಯಲ್ಲಿ ನಡೆದಂತ ಅಕ್ರಮಗಳಿಗೆ ಕೂಡ ಬಗ್ಗೆ ನಾವು ಸಿಐಡಿ ತನಿಖೆಗೆ ವಹಿಸ್ತೀವಿ ಅಂತ ಹೇಳಿದ್ರೆ ಇದರ ಬೆನ್ನಲ್ಲೇ ಇದೀಗ ಆದೇಶ ಕೂಡ ಸರ್ಕಾರ ಮಾಡಿರುವಂತದ್ದು. ಆ ಮುಖಾಂತರ 2013 ಮತ್ತು 14 ಸಾಲಿನಲ್ಲಿ ಅಕ್ರಮ ನಡೆದಿದೆ ಅಂತ ಹೇಳಿ ಅನುಮಾನ ವ್ಯಕ್ತಪಡಿಸಿರ್ತಕ್ಕಂತ ಇಲಾಖೆ ಈ ಮುಖಾಂತರ ಸಿದ್ದರಾಮಯ್ಯನವರಿಗೆ ಮತ್ತು ಕಾಂಗ್ರೆಸ್ಗೆ ತಿರುಗೇಟು ಕೊಡಲು ಇದೀಗ ಸಿಐಡಿ ತನಿಖೆಗೆ ವಹಿಸಿರುವಂತದ್ದು. ನವಿತಾ ಜೈ. ಥ್ಯಾಂಕ್ ಯು ಚಿದಾನಂದ ಪಟೇಲ್ ಡೀಟೇಲ್ಸ್ಗೆ.